ಹಾಸನ ಸುದ್ದಿಗೆ ಹೋಗ್ತಾ ಇದ್ದೀನಿ ನಾನು. ಗಣೇಶೋತ್ಸವದ ಸಂದರ್ಭದಲ್ಲಿ 10 ಜನ ದುರಂತ ಸಾವನ್ನು ಕಂಡರು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಲಾರಿ ಚಾಲಕನನ್ನ ಹಾಸನದಿಂದ ಮತ್ತೆ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ಹಾಸನ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರು ಕಡೆಗೆ ಆತನನ್ನು ಶಿಫ್ಟ್ ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆ ಒಂದು ಕಾರಣ, ಅದರ ಜೊತೆಗೆ ಭದ್ರತೆ. ಯಾಕಂದರೆ ನೋಡಿ, ಅಲ್ಲಿ ಯಾವ ಆಸ್ಪತ್ರೆ ಅಂತಲೂ ಕೂಡ ಮಾಹಿತಿ ಇರಲಿಲ್ಲ. ಯಾಕಂದರೆ ದಾಳಿ ಮಾಡುವ ಸಾಧ್ಯತೆಗಳಿರ್ತಾವೆ ರೀ, ಆಕ್ರೋಶ ಇರುತ್ತೆ ರೀ. 10 ಜನ ಇವನು ಬಲಿ ಪಡೆದ್ರು ಎಣ್ಣೆ ಏಟಲ್ಲಿ. 10 ಜೀವ ವಾಪಸ್ ತಂದು ಕೊಡ್ತಾನೆ, ಇವನು ಒಬ್ಬನಿಂದ 10 ಜನ ಸತ್ತು ಹೋಗ್ಬಿಟ್ರು. ಆಗ ಅವ್ರು ಬಿಡ್ತಾರ ಸಿಕ್ಕರವನ ಕೈಗೆ? ಹಣ್ಣಗಾಯಿ ಮಾಡೋದಲ್ಲ, ಸಾಯಿಸ್ಬಿಡುವುದು. ಅಂಥ ಪರಿಸ್ಥಿತಿಗಳಿರ್ತವೆ. ಅವತ್ತವನು ಬದುಕಿದೆ ಒಂದು ಪವಾಡ ಅಂತ ಹೇಳ್ಬೋದು. ರಕ್ತಪಾತ ಆಗಿಬಿಟ್ಟಿತ್ತಲ್ಲಿ. ನಿನ್ನೆ ರಾತ್ರಿಯಿಂದ ಭುವನೇಶ್ವರಿಗೆ ಚಿಕಿತ್ಸೆ ನೀಡಿದ್ದಾರೆ ವೈದ್ಯರು. ಪೊಲೀಸರ ಭದ್ರತೆಯಲ್ಲಿ ಲಾರಿ ಚಾಲಕನನ್ನು ಈಗ ಶಿಫ್ಟ್ ಮಾಡಿದ್ದಾರೆ ಬೆಂಗಳೂರು ಕಡೆಗೆ. ಮಧ್ಯಾಹ್ನದ ಊಟದ ನಂತರ BP ಚೆಕ್ ಮಾಡಿ ಶಿಫ್ಟ್ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಯ ಪ್ರತ್ಯೇಕ ವಾರ್ಡ್ನಲ್ಲಿ ಟ್ರೀಟ್ಮೆಂಟ್ ನಡೆದಿತ್ತು ಅವನಿಗೆ. ನಿನ್ನೆ ರಾತ್ರಿಯಿಂದ ಚಿಕಿತ್ಸೆಯನ್ನು ಕೊಟ್ಟಿದ್ದರು ವೈದ್ಯರು. ಪೊಲೀಸರ ಭದ್ರತೆಯಲ್ಲಿ ಲಾರಿ ಚಾಲಕ ಭುವನೇಶ್ನನ್ನು ಇಂದು ಶಿಫ್ಟ್ ಮಾಡಿದ್ದಾರೆ. ಎದೆನೋವು ಹಿನ್ನೆಲೆಯಲ್ಲಿ ವೈದ್ಯರ ಸೂಚನೆಯಂತೆ ಬೆಂಗಳೂರಿಗೆ ಈಗ ಆತನನ್ನು ಕರೆದುಕೊಂಡು ಬರಲಾಗ್ತಾ ಇದೆ. ಮತ್ತು ಪೊಲೀಸರ ಭದ್ರತೆ ಕೂಡ ಆತನಿಗೆ ಇತ್ತು. ಎದೆನೋವು ಕೂಡ ಜಾಸ್ತಿ ಕಾಣಿಸಿಕೊಂಡಿತ್ತು. ಅಲ್ಲಿ ಸ್ಥಳೀಯರು ಮತ್ತೆ ಜಮಾವಣೆಗೊಳ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಯಾವುದೇ ಮಾಹಿತಿಗಳು ಕೂಡ ಸೋರಿಕೆಯಾಗದೆ ಆತನನ್ನು ಈಗ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಯಾಕಂತಂದರೆ ಜನರಿಗೆ ಅಲ್ಲೇನಾದರೂ ಸ್ವಲ್ಪ ಮಾಹಿತಿ ಲೀಕ್ ಆಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾವಾಗ ಬೇಕಾದರೂ ದಾಳಿ ಮಾಡುವಂಥ ಸಾಧ್ಯತೆಗಳಿತ್ತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಈಗ ಹೆಚ್ಚಿನ ಚಿಕಿತ್ಸೆ ಅನ್ನೋದಕ್ಕಿಂತ ಭದ್ರತೆ ದೃಷ್ಟಿಯಿಂದ ಆತನನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ 10 ಜನರ ಸಾವಿಗೆ ಕಾರಣ ಆಗಿದ್ದಾನೆ ಇವನು. ಆಕ್ರೋಶ ಇದೆ, ಅವರ ಕುಟುಂಬಸ್ಥರ ಒಂದು ನೋವಿದೆ. ಯಾವಾಗ ಬೇಕಾದರೂ ಕೂಡ ದಾಳಿ ಆಗುವಂಥ ಸಾಧ್ಯತೆಗಳು ಕೂಡ ಇತ್ತು ಅಂತ ಅನಿಸುತ್ತೆ. ಹಾಗಾಗಿನೇ ಈ ನಿರ್ಧಾರಕ್ಕೆ ಬಂದ್ರ ಅಂತ? ಮತ್ತೆ ಈಗಾಗಲೇ ಓಕೆ ಪ್ರಕಾಶ್, ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ. ನೋಡಿ, ಮಧ್ಯಾಹ್ನದ ಊಟದ ನಂತರ BP ಚೆಕ್ ಮಾಡಿ ಆತನನ್ನು ಈಗ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಮುಖ ಮುಚ್ಕೊಂಡೇ ಬಂದ ಅವನು. ಏನು ದೊಡ್ಡ ಗನಂಧಾರಿ ಕೆಲಸ ಮಾಡಿದಾನೆ ಅನ್ನೋದಕ್ಕೆ. 10 ಜನರನ್ನ ಕೊಲೆ ಮಾಡಿದಾನ್ರಿ ಅವನು. ಕೊಲೆನೇ ಇದು. ಏನಾಗಿಲ್ಲ ಅವನಿಗೆ, ಏನೇನೂ ಆಗಿಲ್ಲ. ನೋಡಿ, ಗಾಯ ಏನಾಗಿದೆ ಅವನಿಗೆ? ಏನು ಕುಂಡ್ತಾ ಇದ್ದಾನ? ಏನು ವೀಲ್ಚೇರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅವನ್ನ? ಆರಾಮಾಗಿದ್ದಾನೆ. ಆದರೆ ನಾವು ಕಾನೂನು ಕೂಡ ನೋಡಬೇಕಾಗತ್ತೆ. ಅಲ್ಲಿ ಯಾವಾಗ ಬೇಕಾದರೂ ಕೂಡ ಅಲ್ಲಿ ಜನ ರೊಚ್ಚಿಗೇಳ್ಬೋದಾಗಿತ್ತು, ದಾಳಿ ಮಾಡ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಅವನನ್ನು ಬೆಂಗಳೂರಿಗೆ ಈಗ ಶಿಫ್ಟ್ ಮಾಡಿದ್ದಾರೆ. ಬಹುಶಃ ಅವತ್ತು ಘಟನೆ ನಡೆದಂತಹ ದಿನ ಇವನೇನು ಆಕ್ಸಿಡೆಂಟ್ ಮಾಡ್ದ, ಸ್ಥಳದಲ್ಲಿ ಪೊಲೀಸರು ಇರದೇ ಇದ್ದಿದ್ರೆ ಖಂಡಿತ ಆತ ಬದುಕುಳಿತಾ ಇರಲಿಲ್ಲ. ಕಠಿಣ ಶಿಕ್ಷೆ ಆಗಬೇಕು ಅವನಿಗೆ.